ನಮಸ್ತೆ ಎಲ್ಲರಿಗೂ. ನಾನಿವತ್ತು 3ನೇ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದಾ? ಅವತ್ತು ಹುಣ್ಣಿಮೆಯೂ ಇದೆ ಮತ್ತು ಗ್ರಹಣವೂ ಇದೆ. ಅವತ್ತು ವರಮಹಾಲಕ್ಷ್ಮಿಯನ್ನು ಕೂರಿಸ್ಬಹುದಾ? ಅದು ಬಿಟ್ಟರೆ ಇನ್ನೊಂದು ಡೇಟ್ ಕೂಡ ಇದೆ, ಸೆಪ್ಟೆಂಬರ್ 4 ಶುಕ್ರವಾರ. ಈ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದಾ ಇಲ್ವಾ ಅಂತ ತಿಳಿಸ್ಕೊಡ್ತಾ ಹೋಗ್ತಾನೆ. ಮೊದಲನೇದಾಗಿ ಆಗಸ್ಟ್ 21ನೇ ತಾರೀಕು ಶುಕ್ರವಾರ ಯಾರೆಲ್ಲ ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡಿದ್ದೀರಾ ಅವರಿಗೆಲ್ಲ ಶುಭವಾಗಲಿ. ಅದು ಬಿಟ್ಟರೆ ಈಗ ಕೆಲವು ಸೂತಕ ಬಂದಿರುತ್ತೆ, ಕೆಲವು ಮಂತ್ಲಿ ಸಮಸ್ಯೆಗಳು ಇರುತ್ತೆ ಹೆಣ್ಣು ಮಕ್ಕಳಿಗೆ. ಅವತ್ತು ಮಾಡೋಕ್ಕಾಗದೇ ಇರೋರು ಆಗಸ್ಟ್ 28ನೇ ತಾರೀಕು ಮಾಡಬಹುದಾ ಇಲ್ವಾ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅವತ್ತು ಹುಣ್ಣಿಮೆ ಬಂದಿದೆ, ನೂಲು ಹುಣ್ಣಿಮೆ ಬಂದಿದೆ, ರಾಖಿ ಹಬ್ಬ ಕೂಡ ಅವತ್ತು ಬಂದಿದೆ ಮತ್ತು ಗ್ರಹಣ ಕೂಡ ಅವತ್ತೇ ಇದೆ ಅಂತ ಹೇಳಲಾಗತ್ತೆ. ಅದು ಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರ ಇದೆ ಇಲ್ವಾ, ಆಮೇಲೆ ಇದ್ರೂ ಯಾವ ಟೈಮಿಂಗ್ಸು, ಆಮೇಲೆ ಹುಣ್ಣಿಮೆ ಅವತ್ತು ಯಾವ ಸಮಯದಲ್ಲಿ ನಮಗೆ ಹುಣ್ಣಿಮೆ ಸಿಗತ್ತೆ ಅದನ್ನು ನೋಡ್ಕೊಂಬಿಟ್ಟು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದು. ಹೌದು, ಆಗಸ್ಟ್ 28 ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದು. ಎಲ್ಲ ಹೆಣ್ಣು ಮಕ್ಕಳು ಅವತ್ತು ಕೂಡ ಹಬ್ಬವನ್ನು ಆಚರಣೆ ಮಾಡಬಹುದು. ಶ್ರಾವಣ ಶುಕ್ರವಾರನೂ ಇದೆ, ಹುಣ್ಣಿಮೆನೂ ಇದೆ. ಅದಕ್ಕೆ ನೀವು ಅವತ್ತು ಹಬ್ಬವನ್ನು ಆಚರಣೆ ಮಾಡಬಹುದು. ಆದರೆ ನಾವಿಲ್ಲಿ ಮೊದಲನೇದಾಗಿ ಹುಣ್ಣಿಮೆ ಯಾವಾಗ ಶುರುವಾಗುತ್ತೆ ಯಾವಾಗ ಅಂತ್ಯವಾಗುತ್ತೆ ನೋಡ್ಕೊಂಡು ಬಿಡೋಣ. ಆಗಸ್ಟ್ 27ನೇ ತಾರೀಕು ಗುರುವಾರ 9 ಗಂಟೆ 8 ನಿಮಿಷದಿಂದ ಶುಕ್ರವಾರ 28ನೇ ತಾರೀಕು 9 ಗಂಟೆ 48 ನಿಮಿಷದವರೆಗೂ ನಮಗೆ ಹುಣ್ಣಿಮೆ ಗೋಚಾರ ಆಗತ್ತೆ. ನಾವು ಸೂರ್ಯೋದಯವನ್ನು ಯಾವುದೇ ಹಬ್ಬ ಹುಣ್ಣಿಮೆಗಳಲ್ಲಿ ಅಮಾವಾಸ್ಯೆಗಳಲ್ಲಿ ಸೂರ್ಯೋದಯನೇ ನಮಗೆ ಪರಿಗಣನೆ ತಗೊಳ್ಬೇಕಾಗತ್ತೆ. ಆದ ಕಾರಣ ನಮಗೆ ಶುಕ್ರವಾರ ನಮಗೆ ಹುಣ್ಣಿಮೆ ಬೀಳತ್ತೆ. ಆದ ಕಾರಣ ನಾವು ಶುಕ್ರವಾರ ಹುಣ್ಣಿಮೆಯನ್ನು ಆಚರಣೆ ಮಾಡ್ತೀವಿ. ಹುಣ್ಣಿಮೆ ಪೂಜೆನೂ ಮಾಡಬಹುದು. ಆವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬನ ಬೇಕಂದರೆ ನೀವು ಅವತ್ತು ಮಾಡಬಹುದು. ವರಮಹಾಲಕ್ಷ್ಮಿ ಹಬ್ಬನ ಯಾರ್ಯಾರು ಶುಕ್ರವಾರ ಮಾಡ್ತೀರಾ, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವಾಗ ನೋಡ್ತಾ ಹೋಗೋಣ. 28ನೇ ತಾರೀಕು ನಮಗೆ ಹುಣ್ಣಿಮೆ ಬಿದ್ದಿರೋದ್ರಿಂದ ಅದು 9 ಗಂಟೆ 48 ನಿಮಿಷದ ಒಳಗಡೆ ನಮಗೆ ಹುಣ್ಣಿಮೆ ಮುಕ್ತಾಯ ಆಗುತ್ತೆ. ನಾವೇನು ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4:15 6:00 ಒಳಗೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ. ನಮಗೆ ಅಷ್ಟು ಬೇಗ ಆಗಲ್ಲ ಅನ್ನೋರು 6 ಗಂಟೆಯಿಂದ 7 ಗಂಟೆವರೆಗೆ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ನೀವು ಆ ಸಮಯದಲ್ಲೂ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ನಮ್ಗೆ ಅದೂ ಆಗಲ್ಲ ಅನ್ನೋರು 9 ಗಂಟೆಯಿಂದ 10 ಗಂಟೆ ಒಳಗೆ ಪೂಜೆಯನ್ನು ಮುಗಿಸ್ಕೋಬೇಕಾಗತ್ತೆ. ನಮಗೆ ಅಷ್ಟು ಬೇಗ ಆಗಲ್ಲ, ನಮ್ಗೆ ಆಫೀಸ್ ಇದೆ ಅನ್ನೋರು ರಾವು ಕಾಲ ಗುಳಿ ಕಾಲ ಬಿಟ್ಬಿಟ್ಟು ಪೂಜೆಯನ್ನು ಮಾಡಿ. ಇಲ್ಲಾಂದರೆ ಬೆಟರ್ ಅಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ 5:30ಯಿಂದ 7:30 ಒಳಗೆ ಲಕ್ಷ್ಮೀ ಪೂಜೆಯನ್ನು ನೀವು ಮಾಡಬಹುದು. ತುಂಬ ಶ್ರೇಷ್ಠವಾಗಿ ಇರ್ತಕ್ಕಂಥ ದಿನ ಕೂಡ ಹೌದು. ಈಗ ಅವತ್ತು ಗ್ರಹಣ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಈಗ ಗ್ರಹಣ ವಿಚಾರಕ್ಕೆ ಹೇಳೋದಾದರೆ ಅದು ನಮ್ಮ ದೇಶದಲ್ಲಿ ಗ್ರಹಣ ಗೋಚಾರ ಕಂಡು ಬಂದಿಲ್ಲ. ಗ್ರಹಣ ಗೋಚಾರ ನಮ್ಮ ದೇಶದಲ್ಲಿ ಇಲ್ಲ. ಅದು 27ನೇ ತಾರೀಕು ರಾತ್ರಿ 9 ಗಂಟೆಯಿಂದ 9 ಗಂಟೆ 20 ನಿಮಿಷದಿಂದ 28ನೇ ತಾರೀಕು ಬೆಳಗ್ಗೆ 1 ಗಂಟೆ 50 ನಿಮಿಷದ ಒಳಗಡೆ ಗ್ರಹಣ ಮುಕ್ತಾಯವಾಗುತ್ತೆ. ಅಂದರೆ ನೀವು ಗುರುವಾರ 27ನೇ ತಾರೀಕು ಮಲ್ಕೊಂಡಿರ್ತೀರ, ಆಲ್ಮೋಸ್ಟ್ ಆಲ್ 9 ಗಂಟೆ 20 ನಿಮಿಷ ಅಂದರೆ ಮಲ್ಕೊಂಡಿರ್ತೀರ. ನೀವು ಎದ್ದೊಳದೆ ಬ್ರಾಹ್ಮಿ ಮುಹೂರ್ತದಲ್ಲಂದ್ರೂ ಅಷ್ಟೊತ್ತಿಗೆ ನೀವು 1 ಗಂಟೆ 50 ನಿಮಿಷ ಅಂದರೆ 2 ಗಂಟೆ ಒಳಗಡೆ ಗ್ರಹಣ ಮುಕ್ತಾಯವಾಗಿರುತ್ತೆ. ಸೊ ಇದು ಒಂದು ಪಾಯಿಂಟ್. ಆದರೆ ಇನ್ನೊಂದು ಪಾಯಿಂಟು, ನಮಗೆ ಭಾರತದಲ್ಲಿ ಗ್ರಹಣ ಗೋಚಾರ ಇಲ್ಲ. ಆದ ಕಾರಣ ನೀವು ಅದ್ರ ಬಗ್ಗೆ ಏನೂ ಅಷ್ಟು ವರಿ ಮಾಡ್ಕೊಳ್ಳೋದು ಬೇಡ, ಆತಂಕ ಬೇಡ. ನೀವು 28ನೇ ತಾರೀಕು ವರಮಹಾಲಕ್ಷ್ಮಿ ಮಾಡ್ತೀವಿ ಅನ್ನೋರು ಧಾರಾಳವಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬಹುದು. ಇಲ್ಲ ಬ್ರಾಹ್ಮಿ ಮುಹೂರ್ತ ಆಗಿಲ್ಲ, ನಮಗೆ ಮಾಡೋಕ್ಕಾಗಿಲ್ಲ ಅಂತ ಅನ್ನೋರು ಗೋಧೂಳಿ ಸಮಯದಲ್ಲಿ ಸಾಯಂಕಾಲ ಲಕ್ಷ್ಮಿ ಬರೋ ಸಮಯದಲ್ಲಿ ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು. ನಮಗೆ 28ಕ್ಕೂ ಆಗಿಲ್ಲ, ಬೇರೆ ದಿನ ಯಾವಾಗ ಮಾಡಬಹುದು ಅಂದರೆ ಸೆಪ್ಟೆಂಬರ್ 4ಕ್ಕೆ ಇನ್ನೊಂದು ಶುಕ್ರವಾರ ಬರುತ್ತೆ, ಶ್ರಾವಣ ಶುಕ್ರವಾರ 4ನೇ ಶುಕ್ರವಾರ. ಅವತ್ತು ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದು. ಇವಾಗ 28ನೇ ತಾರೀಕು ಮಾಡೋರು ಯಾವುದೇ ತೊಂದರೆ ಆತಂಕ ಇಲ್ಲದೆ 28ನೇ ತಾರೀಕು ಹುಣ್ಣಿಮೆನೂ ಇದೆ, ಅವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ನೀವು ಆಚರಣೆ ಮಾಡ್ಬೋದು. ಸಾಯಂಕಾಲ ಬೇಕಾದ್ರೆ ಮಾಡಿ
ಮುತ್ತೈದೆಯರನ್ನ ಕರೆದುಬಿಟ್ಟು ಅರಿಶಿನ ಕುಂಕುಮ ಕೊಟ್ಬಿಟ್ಟು ತಾಯಿಯ ಆಶೀರ್ವಾದವನ್ನು ಕೂಡ ನೀವು ತೆಗೆದುಕೊಳ್ಳಬಹುದು. ಯಾವುದೇ ಆತಂಕ ಇಲ್ಲದೇ ನೀವು 28ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು. 28ನೇ ತಾರೀಕು ಆದಮೇಲೆ ನೀವು ಯಾವಾಗ ಕಳಸ ಕದಲಿಸ್ತೀವಿ ಅನ್ನೋದಾದರೆ ಅವತ್ತೇ ಕದಲಿಸ್ತೀವಿ ಅನ್ನೋದಾದರೆ ಸಾಯಂಕಾಲ ಕೆಂಪಾರತಿ ಮಾಡಿಬಿಟ್ಟು ಅವತ್ತೇ ದೇವಿಯನ್ನು ಕದಲಿಸ್ಬೋದು. ಇಲ್ಲ ನಾವು ಅವತ್ತು ಕದಲಿಸ್ಬಿಟ್ಟು ಕೆಂಪಾರತಿ ಮಾಡಿಬಿಟ್ಟು 2 ಹೂವು ತೆಗೆದುಬಿಟ್ಟು ತಲೆ ಮೇಲೆ ಇರ್ತಕ್ಕಂಥ ಹೂಗಳು ತೆಗೆದು ಕೆಳಗಡೆ ಇಟ್ಟು ಸ್ವಲ್ಪ 3 ಸರಿ ಕಳಶನ ಎತ್ತಿ ಹಿಡ್ದು ಮಾಡಿ ಕದಲಿಸ್ಬಿಟ್ಟು ನೆಕ್ಸ್ಟ್ ದಿನ ಅಂದರೆ ಮಾರನೇ ದಿನ 29ನೇ ತಾರೀಕು ಒಂದು ಸತಿ ಸ್ನಾನ ಮಾಡಿಬಿಟ್ಟು ಒಂದು ಊದುಗಡ್ಡಿ ಬೆಳಗಿ ಹಣ್ಣೇನೇ ಇದ್ರೆ ನೈವೇದ್ಯ ಮಾಡಿ ಫುಲ್ ಎಲ್ಲ ನೀವು ಏನೇನು ಇಟ್ಟಿರ್ತೀರ ಅದೆಲ್ಲ ತೆಗಿಬಹುದು. ಈ ಥರನೂ ಕೂಡ ನೀವು ಮಾಡಬಹುದು. ಇದಲ್ಲದೆ ನೀವು ಕೂಡ ಸೆಪ್ಟೆಂಬರ್ 4ಕ್ಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬಹುದು. ನೀವು ಯಾವತ್ತೇ ಈ ಶುಕ್ರವಾರ ಆಗಲಿ ಮುಂದಿನ ಶುಕ್ರವಾರ ಮಾಡ್ತೀವಿ ಅನ್ನೋರು ಮುಂಚೆನೇ ನಿಮ್ಮ ಮೈಂಡ್ ಸೆಟ್ ಮಾಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡಿಕೊಂಡು ಆ ದಿನ ಮಾಡ್ತೀನಿ ಅಂತ ಫಿಕ್ಸ್ ಆಗಿ ಆ ದಿನ ಮನೆ ಶುದ್ಧ ಮಾಡಿ ತಾಯಿಯನ್ನು ಕೂರಿಸ್ಬಹುದು. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ. ಆಮೇಲೆ ಈ ವರಮಹಾಲಕ್ಷ್ಮಿ 28ನೇ ತಾರೀಕು ನೀವು ಆಚರಣೆ ಮಾಡಿದ್ರೆ ಅವತ್ತೇ ಕೆಂಪಾರತಿ ಮಾಡಿ ಕದಲಿಸಿ ತಲೆ ಮೇಲೆ ಇರ್ತಕ್ಕಂಥ ಹೂವು ಕೆಳಗಡೆ ಇಟ್ಬಿಟ್ಟು ಸ್ವಲ್ಪ 3 ಸರಿ ಹಿಂಗೆ ಕಳಶನ ಎತ್ತಿಬಿಟ್ಟು ಕದಲಿಸ್ಬೇಕು. ಕದಲಿಸಿ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಗ್ಗೆ ಸ್ನಾನ ಮಾಡಿ ಏನಾದರೂ ಹಣ್ಣು ಎಡೆ ಇಟ್ಟು ಒಂದು ಊದುಗಡ್ಡಿ ಬೆಳಗ್ಗೆ ಅದೆಲ್ಲ ನೀವು ಥಿಂಗ್ಸು ತೆಗಿಬಹುದು. ಇಲ್ಲ 3 ದಿನ ಕೂರಿಸೋರು ಅಂಥವ್ರು ಭಾನುವಾರ ಕಳಶನ ಕದಲಿಸಬಹುದು. ಈ ಥರ ಮಾಡಿದ್ರೆ ಅಲ್ಲಿಗೆ ಕಳಶ ಕದಲಿಸ್ದಂಗೆ ಆಗತ್ತೆ. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ, ಗ್ರಹಣ ಮತ್ತು ಹುಣ್ಣಿಮೆ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಉಪಯುಕ್ತ ವಿಡಿಯೋದೊಂದಿಗೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.